ನಮಸ್ಕಾರ. ನಾನು ಚಂಸು ಪಾಟೀಲ್. ಅಂಬೇಡ್ಕರ್ ಓದುಯಾನದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು, ಭಾಷಣಗಳು ಮೊದಲ ಸಂಪುಟದ ಭಾರತದಲ್ಲಿ ಸಣ್ಣ ಕೃಷಿ ಹಿಡುವಳಿಗಳು ಎಂಬ ಅವರ ಪ್ರಬಂಧದ ಕೆಲವು ಪುಟಗಳನ್ನು ಓದ್ತಾ ಇದ್ದೇನೆ. ಸದ್ಯ ಈಗ ನಡೆದಿರುವ ಕೃಷಿ ಸುಧಾರಣೆ ಮತ್ತು APMC ಕಾಯ್ದೆಗಳ ಚರ್ಚೆ ಮತ್ತು ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಕೃಷಿ ಹಿಡುವಳಿಗಳಿಗೆ ಸಂಬಂಧಪಟ್ಟಂತೆ ಈ ಬರಹ ಬಹಳ ಪ್ರಸ್ತುತ ಮತ್ತು ಮುಖ್ಯವೆನಿಸುತ್ತದೆ. ಕೃಷಿ ಹಿಡುವಳಿಗಳ ಸ್ವರೂಪವನ್ನು ಅರಿತುಕೊಳ್ಳದೆ ರೂಪಿಸಲ್ಪಡುವ ಕಾನೂನುಗಳಾಗಲಿ ಕೃಷಿ ನೀತಿಗಳಾಗಲಿ ವೈಫಲ್ಯವನ್ನೇ ಕಾಣುತ್ತವೆ ಎಂಬುದು ಇದರಿಂದ ಅರ್ಥವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಈ ಲೇಖನ ಬಹಳ ಮುಖ್ಯವೆನಿಸುತ್ತದೆ. ಅಂಬೇಡ್ಕರ್ ಅವರ ಕೃಷಿ ಹಿಡುವಳಿ ಕುರಿತಾದ ಲೇಖನ ಭಾರತದಲ್ಲಿ ಸಣ್ಣ ಹಿಡುವಳಿಗಳು ಮತ್ತು ಅವುಗಳ ಪರಿಹಾರಗಳು. ಕೃಷಿಯ ಮಹತ್ವ. ಜೀವನೋಪಾಯದ ಆರ್ಥಿಕ ವಿಧಾನಗಳ ಅಧ್ಯಯನ ಯಾವಾಗಲೂ ಮಹತ್ವದ್ದಾಗಿದೆ. ಈ ವಿಧಾನಗಳು ಸಾಮಾನ್ಯವಾಗಿ ಉದ್ಯಮ ಅಥವಾ ಸೇವಾ ರೂಪದವುಗಳಾಗಿರುತ್ತವೆ. ಉದ್ಯಮಗಳಿಗೆ ನಾವು ಸೀಮಿತವಾದರೆ ಅವುಗಳನ್ನು ಪ್ರಧಾನ ಮತ್ತು ಅಧೀನವೆಂದು ವಿಭಜಿಸಬಹುದು. ಪ್ರಧಾನ ಕೈಗಾರಿಕೆಗಳು ಭೂಮಿಯಿಂದ, ಮಣ್ಣಿನಿಂದ ಮತ್ತು ನೀರಿನಿಂದ ಉಪಯುಕ್ತ ವಸ್ತುಗಳನ್ನು ಹೊರತೆಗೆಯುವಂಥವು. ಬೇಟೆಯಾಡುವುದು, ಮೀನು ಹಿಡಿಯುವುದು, ಪ್ರಾಣಿಗಳನ್ನು ಸಾಕುವುದು, ಮರ ಕಡಿಯುವುದು, ಗಣಿ ತೋಡುವುದು ಇಂತಹ ಕೆಲಸಗಳಿಂದ ಕೂಡಿರುವವು. ಸಹಜವಾಗಿ ದೊರೆಯುವ ಪದಾರ್ಥಗಳನ್ನು ಹೊರತೆಗೆಯುವ ಅಥವಾ ಪಡೆಯುವ ಈ ಉದ್ದಿಮೆಗಳು ಎರಡು ವಿಧದಲ್ಲಿ ಮೂಲಭೂತವಾಗಿವೆ. ಅವು ಭೌತಿಕ ಪ್ರಪಂಚದಿಂದ ಮಾನವನ ಜೀವಿತಕ್ಕೆ ಮೂಲ ಸಂಪನ್ಮೂಲಗಳನ್ನು ಒದಗಿಸುವ ಉಪಯುಕ್ತ ವಸ್ತುಗಳನ್ನು ಹೊರತೆಗೆಯುತ್ತವೆ. ಅವು ಅಧೀನವಾದ ಅಥವಾ ಸರಕುಗಳನ್ನು ಉತ್ಪಾದಿಸುವ ಉದ್ಯಮಿಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತವೆ. ಏಕೆಂದರೆ ಡಾಕ್ಟರ್ ಫ್ರಾಂಕ್ಲಿನ್ ಅವರ ಮಾತಿನಲ್ಲಿ ಹೇಳಬೇಕೆಂದರೆ, ಸಿದ್ಧಪಡಿಸಿದ ವಸ್ತುಗಳು ಕೇವಲ ರೂಪಾಂತರಗೊಂಡ ವಸ್ತುಗಳು. ರಾಷ್ಟ್ರೀಯ ದೃಷ್ಟಿಯಿಂದಲೂ ಸಹ ಪ್ರಧಾನ ಉದ್ಯಮಗಳ ಮಹತ್ವ ಪ್ರಶ್ನಾತೀತ. ಅವು ಎಷ್ಟೇ ಮಹತ್ವದ್ದು ಆಗಿದ್ದರೂ ಕೂಡ ಕೃಷಿ ಅಥವಾ ಒಕ್ಕಲ್ತನ ಅವೆಲ್ಲವುಗಳಿಗಿಂತ ಪ್ರಮುಖವಾದುದು. ಎಲ್ಲ ಉದ್ಯಮಗಳಲ್ಲಿ ಅವು ಪ್ರಾಥಮಿಕವೇ ಆಗಿರಲಿ ಇಲ್ಲದಿರಲಿ, ಕೃಷಿ ಅತ್ಯಂತ ಪ್ರಾಚೀನವಾದದ್ದು ಮತ್ತು ಶಾಶ್ವತವಾದದ್ದು. ಅದು ಆಹಾರದ ಉತ್ಪಾದನೆಗೆ ಸಂಬಂಧಿಸಿರುವುದರಿಂದ ಅದರ ಸಮಸ್ಯೆಗಳತ್ತ ನಮ್ಮ ಗಂಭೀರ ಆಲೋಚನೆಗಳನ್ನು ಸೆಳೆಯಲು ಯೋಗ್ಯವಾಗಿದೆ. ಭಾರತದಂತಹ ದೇಶವು ಸಂಪೂರ್ಣವಾಗಿ ಕೃಷಿಯನ್ನೇ ಅವಲಂಬಿಸಿರುವುದರಿಂದ ಅದರ ಮಹತ್ವವನ್ನು ಉತ್ಪ್ರೇಕ್ಷಿಸುವ ಅವಶ್ಯವಿಲ್ಲ. ಏನನ್ನು ಉತ್ಪಾದಿಸಬೇಕು, ಉತ್ಪಾದನೆಯ ಅಂಶಗಳ ಸರಿಯಾದ ಪ್ರಮಾಣ, ಹಿಡುವಳಿಯ ಗಾತ್ರ, ಭೂ ಹಿಡುವಳಿಯ ಸ್ವರೂಪ ಮತ್ತು ಹಕ್ಕು ಮೊದಲಾದವುಗಳು ಕೃಷಿ ಉತ್ಪಾದನೆಯ ಬಗ್ಗೆ ನೇರವಾಗಿ ವ್ಯವಹರಿಸುವ ಕೃಷಿ ಅರ್ಥನೀತಿ ಎದುರಿಸಬೇಕಾದ ಸಮಸ್ಯೆಗಳಾಗಿವೆ. ಹಿಡುವಳಿಗಳ ಗಾತ್ರವು ಕೃಷಿ ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರುವುದರಿಂದ ಈ ಪ್ರಬಂಧದಲ್ಲಿ ಹಿಡುವಳಿಗಳ ಗಾತ್ರದ ಸಮಸ್ಯೆಯನ್ನು ಮಾತ್ರ ಪರಿಶೀಲಿಸುವ ಪ್ರಯತ್ನ ಮಾಡಲಾಗಿದೆ. ಕೆಲವು ದೇಶಗಳಲ್ಲಿ ಅಧಿಕವಾಗಿ ಸಣ್ಣ ಹಿಡುವಳಿಗಳು ಮಾತ್ರವಿದ್ದರೆ ಇತರ ದೇಶಗಳಲ್ಲಿ ದೊಡ್ಡ ಹಿಡುವಳಿಗಳಿರುತ್ತವೆ. ಆಡಮ್ ಸ್ಮಿತ್ ಅವರ ಪ್ರಕಾರ ಸೈನಿಕ ಜೀವನದ ವ್ಯವಸ್ಥೆಯ ಒತ್ತಡದಿಂದಾಗಿ ಆಚರಣೆಯಲ್ಲಿ ಬಂದ ಆಸ್ತಿಗೆ ಕೇವಲ ಹಿರಿಯ ಮಗನ ಹಕ್ಕಿನ ನಿಯಮ ಜ್ಯೇಷ್ಠಾಧಿಕಾರದಿಂದಾಗಿ ದೊಡ್ಡ ಹಿಡುವಳಿಗಳ ನಿರ್ಮಾಣ ಮತ್ತು ಉಳಿವಿಗೆ ದಾರಿಯಾಗಿದೆ. ಅದೇ ರೀತಿ ಒಂದು ರಾಷ್ಟ್ರದ ಶಾಂತಿಯುತ ಜೀವನದಿಂದಾಗಿ ಆಸ್ತಿಯಲ್ಲಿ ಎಲ್ಲರಿಗೂ ಸಮಪಾಲಿನ ಆಧಾರದಲ್ಲಿ ಭೂಮಿಯ ವಿಭಜನೆ, ಉಪವಿಭಜನೆಗಳಿಂದಾಗಿ ಸಣ್ಣ ಹಿಡುವಳಿಗಳು ನಿರ್ಮಾಣವಾಗಿವೆ. ಅವರೇ ಹೇಳುವಂತೆ, ಚಿರವಸ್ತುಗಳನ್ನು ಪರಿಗಣಿಸಿದಂತೆ ಭೂಮಿಯನ್ನು ಜೀವನ ಮತ್ತು ಅನುಭೋಗದ ಏಕೈಕ ಸಾಧನವೆಂದು ಪರಿಗಣಿಸಲಾದಾಗ ಉತ್ತರಾಧಿಕಾರದ ಸ್ವಾಭಾವಿಕ ನಿಯಮದಂತೆ ಅದನ್ನು ಕುಟುಂಬದ ಎಲ್ಲ ಮಕ್ಕಳಲ್ಲಿ ವಿಭಜಿಸಲಾಗುವುದು. ಈ ಎಲ್ಲ ಮಕ್ಕಳ ಜೀವನ ಮತ್ತು ಉಪಭೋಗ ತಂದೆಗೆ ಸಮಾನ ರೀತಿಯಲ್ಲಿ ಪ್ರಿಯವಾಗಿರುವುದರಿಂದ ಚಿಕ್ಕ ಹಿಡುವಳಿಗಳು ಹೆಚ್ಚುತ್ತಾ ಹೋಗುತ್ತವೆ.
ಆದರೆ ಭೂಮಿಯನ್ನು ಕೇವಲ ಜೀವನೋಪಾಯದ ಸಾಧನವಾಗಿ ಅಲ್ಲದೆ ಅಧಿಕಾರ, ಬಲ ಮತ್ತು ರಕ್ಷಣೆಯ ಸಾಧನವನ್ನಾಗಿ ಪರಿಗಣಿಸಿದಾಗ ಅದು ಅವಿಭಾಜಿತವಾಗಿ ಒಬ್ಬನಿಗೆ ಹಸ್ತಾಂತರವಾಗುವುದು ಶ್ರೇಷ್ಠವೆನಿಸಿತು. ಆಗಿನ ಅರಾಜಕ ಮತ್ತು ಅವ್ಯವಸ್ಥೆಯ ಕಾಲದಲ್ಲಿ ಭೂಮಿಯ ವಿಭಜನೆ ಎಂದರೆ ಅದರ ವಿನಾಶವೇ ಆಗಿತ್ತು. ಇದರ ಪ್ರತಿಯೊಂದು ಭಾಗವನ್ನು ನೆರೆಹೊರೆಯವರ ವಿರೋಧ ಮತ್ತು ಕಬಳಿಕೆಗೆ ಒಡ್ಡಿದಂತೆಯೇ ಆಗಿತ್ತು. ಆದ್ದರಿಂದ ಭೂ ಆಸ್ತಿಯ ಉತ್ತರಾಧಿಕಾರದ ಹಕ್ಕಿನ ಜ್ಯೇಷ್ಠಾಧಿಕಾರ ನಿಯಮ ಜಾರಿಗೆ ಬಂತು. ಒಂದು ಮಾದರಿ ಲಾಭದಾಯಕ ಹಿಡುವಳಿ ಎಂದರೆ 30 ರಿಂದ 59 ಬಿಘಾಗಳ ಸಾಕಷ್ಟು ಒಳ್ಳೆಯ ಭೂಮಿ ಒಂದೇ ಘಟಕದಲ್ಲಿದ್ದು ಕೊನೆ ಪಕ್ಷ ಒಂದು ನೀರಾವರಿ ಬಾವಿ ಮತ್ತು ಆ ಹಿಡುವಳಿಯಲ್ಲಿಯೇ ಇರುವ ಒಂದು ಮನೆಯನ್ನು ಹೊಂದಿರಬೇಕು. ಹಿಡುವಳಿಗಳ ಈಗಿರುವ ಗಾತ್ರ ಮಾದರಿ ಗಾತ್ರವಾಗಿದ್ದರೆ ಅವುಗಳನ್ನು ಏಕೆ ವಿಸ್ತರಿಸಬೇಕು? ಈಗಾಗಲೇ ತಾನೇ ನಿಗದಿಪಡಿಸಿದ ಪರಿಪೂರ್ಣಾತ್ಮಕ ಮಿತಿಗೂ ಅಂಟಿಕೊಳ್ಳದ ಬರೋಡಾ ಸಮಿತಿ ಈ ಪ್ರಶ್ನೆಗಳಿಗೆ ಯಾವುದೇ ಉತ್ತರವನ್ನು ಕೊಡುವುದಿಲ್ಲ. ಲಾಭದಾಯಕ ಘಟಕದ ತತ್ವದ ಆಧಾರದ ಮೇಲೆ ಒಂದು ಗ್ರಾಮದ ಚದುರಿ ಹೋಗಿರುವ ಜಮೀನುಗಳ ಪುನರ್ವ್ಯವಸ್ಥೆಯ ಯೋಜನೆಯ ಚರ್ಚೆ ಮಾಡುವಾಗ ಆರ್ಥಿಕ ಹಿಡುವಳಿಯ ಮೂರನೆಯ ಮಾದರಿಯನ್ನು ಅದು ಮುಂದಿಡುತ್ತದೆ. ಈ ಮಾದರಿಯನ್ನು ಸಾಧಿಸಲು ಅದು ಹೀಗೆ ಹೇಳುತ್ತದೆ: ಪ್ರತಿಯೊಂದು ಹೊಸ ಹಿಡುವಳಿಯು ಮಣ್ಣು, ಸಾಗುವಳಿ, ಹವಾಮಾನ ಮುಂತಾದ ಸ್ಥಳೀಯ ಪರಿಸ್ಥಿತಿಗನುಗುಣವಾಗಿ ಲಾಭದಾಯಕ ಜಮೀನಾಗುವ ಗಾತ್ರದ್ದಾಗಿರಬೇಕು. ಎಂದರೆ ಅದು ಒಂದು ಕುಟುಂಬ ಪೂರ್ಣ ಅದರಲ್ಲಿ ನಿರತವಾಗುವಂತಿದ್ದು ಆ ಕುಟುಂಬದ ಜೀವನಾಧಾರವಾಗುವಂಥ ಭೂಮಿಯ ಘಟಕವಾಗಿರಬೇಕು. ಹೀಗೆ ಸಂಪೂರ್ಣ ಸಮಚಿತ್ತದಿಂದ ಬರೋಡಾ ಸಮಿತಿಯು ಮಾದರಿ ಲಾಭದಾಯಕ ಹಿಡುವಳಿಯ ಬಗ್ಗೆ ಅಷ್ಟು ಬಲವಾಗಿ ಅಲ್ಲವಾದರೂ 3 ತತ್ವಗಳನ್ನು ಹಿಡಿದುಕೊಂಡಿದೆ. ಆದ್ದರಿಂದ ಈ ಸಮಿತಿಯ ವರದಿಯು ಗೊಂದಲಮಯ ತರ್ಕದಿಂದ ಕೂಡಿರುವುದು ಆಶ್ಚರ್ಯವೇನಲ್ಲ. ಆದಾಗ್ಯೂ ಅದು ಈ ವಿಷಯದ ಮೇಲಣ ಸಂಗತಿಗಳು ಅಮೂಲ್ಯ ಆಗರವಾಗಿವೆ. ಗೌರವಾನ್ವಿತ ಕೀಟಿಂಗ್ ಅವರ ಪ್ರಕಾರ ಲಾಭದಾಯಕ ಹಿಡುವಳಿ ಎಂದರೆ ಇತರ ವೆಚ್ಚವನ್ನು ಪೂರೈಸಿ ತಾನು ಮತ್ತು ತನ್ನ ಕುಟುಂಬ ಸಾಕಷ್ಟು ನೆಮ್ಮದಿಯಿಂದ ಜೀವನ ಸಾಗಿಸಲು ಬೇಕಾಗುವಷ್ಟು ಉತ್ಪಾದನೆ ಮಾಡುವ ಹಿಡುವಳಿ. ಕೀಟಿಂಗ್ ಅವರ ಪ್ರಕಾರ ಲಾಭದಾಯಕ ಹಿಡುವಳಿ ಎಂದರೆ ಇತರ ವೆಚ್ಚವನ್ನು ಪೂರೈಸಿ ತಾನು ಮತ್ತು ತನ್ನ ಕುಟುಂಬ ಸಾಕಷ್ಟು ನೆಮ್ಮದಿಯಿಂದ ಜೀವನ ಸಾಗಿಸಲು ಬೇಕಾಗುವಷ್ಟು ಉತ್ಪಾದನೆ ಮಾಡುವ ಹಿಡುವಳಿ. ಲಾಭದಾಯಕ ಹಿಡುವಳಿಯ ಈ ವ್ಯಾಖ್ಯೆಯನ್ನು ಬರೋಡಾ ಸಮಿತಿ ಒಪ್ಪಿಕೊಳ್ಳಬಹುದೆಂದು ನಾವು ನಿರೀಕ್ಷಿಸಬಹುದು, ಏಕೆಂದರೆ ಇದು ಈ ಮೊದಲೇ ಕೊಟ್ಟಿರುವ ಸಮಿತಿಯ ಮೂರನೇ ವ್ಯಾಖ್ಯೆಯಿಂದ ಭಿನ್ನವಾಗಿಲ್ಲ. ಸಮಿತಿಯು ಒಪ್ಪಿಕೊಳ್ಳುವುದೆಂದೇ ಇಟ್ಟುಕೊಂಡು ಈ ವ್ಯಾಖ್ಯೆ ಎಷ್ಟರ ಮಟ್ಟಿಗೆ ಸಮಂಜಸವಾಗಿದೆ ಎಂದು ಪರಿಶೀಲಿಸೋಣ. ಲಾಭದಾಯಕ ಹಿಡುವಳಿಯ ವ್ಯಾಖ್ಯೆಯ ಬಗ್ಗೆ ಮೇಲೆ ತಿಳಿಸಲಾದ ಹೇಳಿಕೆಗಳನ್ನು ಉತ್ಪಾದನೆಗೆ ಅನ್ವಯಿಸಿದಾಗ ಕೃಷಿಯನ್ನು ಒಂದು ಲಾಭದಾಯಕ ಉದ್ದಿಮೆ ಎಂದು ಪರಿಗಣಿಸಿದಾಗ ಸಣ್ಣ ಅಥವಾ ದೊಡ್ಡ ಹಿಡುವಳಿಯ ಪ್ರಶ್ನೆ ತಾನಾಗಿಯೇ ಉದ್ಭವಿಸುವುದಿಲ್ಲ. ಒಬ್ಬ ರೈತನ ಹಿಡುವಳಿಯು ದೊಡ್ಡದಾಗಿದೆಯೋ ಅಥವಾ ಸಣ್ಣದಾಗಿದೆಯೋ ಎಂಬ ಅಂಶ ಆತನ ಹಿಡುವಳಿಯನ್ನು ಲಾಭದಾಯಕವನ್ನಾಗಿ ಮಾಡಲು ಆತ ಹೊಂದಿರುವ ಉತ್ಪಾದನೆಯ ಇತರ ಅಂಶಗಳನ್ನು ಅವಲಂಬಿಸಿದೆ. ಕೇವಲ ಭೂಮಿಯ ಗಾತ್ರದಲ್ಲಿ ಯಾವುದೇ ಆರ್ಥಿಕ ಅರ್ಥ ಇರುವುದಿಲ್ಲ. ತತ್ಪರಿಣಾಮವಾಗಿ ದೊಡ್ಡ ಹಿಡುವಳಿಯು ಲಾಭದಾಯಕ ಮತ್ತು ಸಣ್ಣ ಹಿಡುವಳಿಯು ಲಾಭದಾಯಕವಲ್ಲ ಎಂದು ಹೇಳುವುದು ಅರ್ಥಶಾಸ್ತ್ರದ ಭಾಷೆಯಲ್ಲ. ಉತ್ಪಾದನೆಯ ಇತರ ಅಂಶಗಳ ಪ್ರಮಾಣ ತಪ್ಪೋ ಸರಿಯೋ ಎಂಬುದರ ಮೇಲೆ ಒಂದು ಭೂಮಿಯ ಘಟಕ ಲಾಭದಾಯಕವೋ ಅಲ್ಲವೋ ಎಂಬುದನ್ನು ಅವಲಂಬಿಸಿದೆ. ಆದ್ದರಿಂದ ಸಣ್ಣ ಜಮೀನು ಲಾಭದಾಯಕವೂ ಆಗಿರಬಹುದು, ಹಾಗೆಯೇ ದೊಡ್ಡ ಜಮೀನು ಕೂಡ. ಏಕೆಂದರೆ ಅದು ಲಾಭದಾಯಕವೋ ಅಲ್ಲವೋ ಎಂಬುದು ಭೂಮಿಯ ಗಾತ್ರವನ್ನು ಅವಲಂಬಿಸಿಲ್ಲ, ಆದರೆ ಅದು ಭೂಮಿಯೂ ಸೇರಿದಂತೆ ಉತ್ಪಾದನೆಯ ಇತರ ಎಲ್ಲ ಅಂಶಗಳ ಸರಿಯಾದ ಪ್ರಮಾಣವನ್ನು ಅವಲಂಬಿಸಿದೆ. ಆದ್ದರಿಂದ ಲಾಭದಾಯಕ ಹಿಡುವಳಿಯು ಒಂದು ಟೊಳ್ಳು ವಿಚಾರವಾಗದಂತಾಗಬೇಕಾದರೆ ಅದು ಭೂಮಿ, ಬಂಡವಾಳ ಮತ್ತು ವಿಧಾನ ಮುಂತಾದವುಗಳ ಸಮ್ಮೇಳನವಾಗಿದ್ದು ಈ ಪ್ರತಿಯೊಂದು ಅಂಶವು ತನ್ನ ಪ್ರಮಾಣಕ್ಕನುಗುಣವಾಗಿ ಇತರ ಅಂಶಗಳ ಒಡಗೂಡಿ ಅತಿ ಹೆಚ್ಚು ಕೊಡುಗೆ ನೀಡುವಂತಿರಬೇಕು. ಎಂದರೆ ಒಂದು ಲಾಭದಾಯಕ ಹಿಡುವಳಿಯ ನಿರ್ಮಾಣಕ್ಕಾಗಿ ರೈತನು ತನ್ನ ಭೂಮಿಯನ್ನು ಕೌಶಲ್ಯದಿಂದ ನಿರ್ವಹಿಸಿದರೆ ಮಾತ್ರ ಸಾಲದು. ಅವನು ಪರಿಣಾಮಕಾರಿ ಸಾಗುವಳಿಗಾಗಿ ಅವಶ್ಯವಾದ ಉತ್ಪಾದನೆಯ ಇತರ ಸಾಧನಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರಬೇಕು, ಏಕೆಂದರೆ ಅವುಗಳಿಲ್ಲದೆ ಪರಿಣಾಮಕಾರಿ ಉತ್ಪಾದನೆ ಸಾಧ್ಯವಿಲ್ಲ. ಅವನ ಸಾಧನಗಳ ವೃದ್ಧಿಯಾದರೆ ಅವನ ಹಿಡುವಳಿಗಳ ವೃದ್ಧಿಯೂ ಆಗುವುದು.
ಅವನ ಸಾಧನಗಳು ಕುಗ್ಗಿದರೆ ಅವನ ಹಿಡುವಳಿಯ ಗಾತ್ರವೂ ಕುಗ್ಗುವುದು. ಇಲ್ಲಿ ಮುಖ್ಯ ಅಂಶವೆಂದರೆ ಸಾಧನಗಳು ಮತ್ತು ಹಿಡುವಳಿ ಪರಸ್ಪರ ಪ್ರಮಾಣವನ್ನು ತಪ್ಪಿರಬಾರದು. ಅವು ಪ್ರಮಾಣಕ್ಕನುಗುಣವಾಗಿರಬೇಕು ಮತ್ತು ಅವಶ್ಯ ಬಿದ್ದರೆ ಪ್ರಮಾಣಕ್ಕನುಗುಣವಾಗಿ ವ್ಯತ್ಯಾಸಗೊಳ್ಳಬೇಕು. ಇದುವರೆಗೆ ಮಾಡಲಾದ ತರ್ಕದ ದಾಟಿ ಪ್ರತ್ಯಕ್ಷ ಆಚರಣೆಯ ಆಧಾರವಿಲ್ಲದೇ ಇಲ್ಲ. ಇದನ್ನು ಭಾರತದಲ್ಲಿ ಮುಂಬೈ ಪ್ರಾಂತದ ಸರ್ವೆ ಮತ್ತು ಸೆಟಲ್ಮೆಂಟದ ಕರ್ತೃಗಳೇ ಮಾನ್ಯ ಮಾಡಿ ಅದನ್ನು ಅನ್ವಯಿಸಿರುವುದು ಅರ್ಥಶಾಸ್ತ್ರಜ್ಞರ ದೃಷ್ಟಿಯಲ್ಲಿ ಒಂದು ಸಂತೋಷದ ಸಂಗತಿ. ಪ್ರಸಿದ್ಧ ಜಂಟಿ ವರದಿಯಲ್ಲಿ ಈ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲುವಂಥ ಚರ್ಚೆಯಾಗಿದೆ. ಡೆಕ್ಕನ್ದಲ್ಲಿ ಸರ್ವೆ ಪದ್ಧತಿಯನ್ನು ಜಾರಿಗೊಳಿಸಲು ನಿಯೋಜಿತ ಅಧಿಕಾರಿಗಳಿಗೆ ಭೂ ಕಂದಾಯ ವಿಧಿಸುವುದಕ್ಕಾಗಿ ಹೇಗೆ ಭೂಮಿಯ ಬೆಲೆ ಕಟ್ಟುವುದು ಎಂಬುದೇ ಸಮಸ್ಯೆಯಾಗಿತ್ತು. ಅದು ಜಮೀನಿನ ಬೆಲೆಯ ಆಧಾರದ ಮೇಲಿರಬೇಕೇ ಅಥವಾ ಗ್ರಾಮದ ಎಲ್ಲ ಭೂಮಿಗಳ ಆಧಾರದ ಮೇಲಿರಬೇಕೇ ಅಥವಾ ಒಬ್ಬ ವ್ಯಕ್ತಿ ಅಥವಾ ಅವರು ಮಾಲೀಕರಾಗಿರಲಿ ಇಲ್ಲವೇ ಅನುಭವದಾರರಾಗಿರಲಿ ಜೊತೆ ವಾರಸುದಾರರ ಅಥವಾ ಪಾಲುದಾರರ ಎಲ್ಲ ಹಿಡುವಳಿಗಳ ಮೇಲಿರಬೇಕೇ? ಬಹಳ ವಿಚಾರ ವಿನಿಮಯ ಮತ್ತು ಚರ್ಚೆಯ ನಂತರ ಅಂತಿಮವಾಗಿ ಜಮೀನಿನ ಆಧಾರದ ಮೇಲೆ ಕಂದಾಯ ವಿಧಿಸುವ ಪದ್ಧತಿಯನ್ನು ಸರಿಸಲಾಯಿತೆಂಬುದು ಅನೇಕರಿಗೆ ಗೊತ್ತಿದೆ. ಆದರೆ ಇದನ್ನು ಅನುಸರಿಸುವುದರ ಕಾರಣಗಳು ಮಾತ್ರ ಕೆಲವರಿಗೆ ಗೊತ್ತು. ಜಂಟಿ ವರದಿಯಿಂದ ಆಯ್ದ ಈ ವಿವರಣಾತ್ಮಕ ಭಾಗಗಳು ಕುತೂಹಲಕಾರಿ ಮತ್ತು ಬೋಧಪ್ರದವಾಗಿವೆ. ಪ್ಯಾರಾ 6 ಒಂದು ಗ್ರಾಮದ ಕಂದಾಯವನ್ನು ಅತಿ ಚಿಕ್ಕ ಭಾಗಗಳನ್ನಾಗಿ ಒಂದೇ ಸರ್ವೆ ನಂಬರಿನಿಂದ ನಮೂದಿತವಾದ ವಿಂಗಡಿಸುವುದರ ಸ್ಪಷ್ಟ ಅನುಕೂಲತೆ ಎಂದರೆ ವರ್ಷಕ್ಕೆ ರೈತರು ತಾವು ಪಡೆದಿರುವ ಹೆಚ್ಚು ಕಡಿಮೆ ಕೃಷಿ ಬಂಡವಾಳಕ್ಕನುಗುಣವಾಗಿ ತನ್ನ ಜಮೀನಿನ ಗಾತ್ರವನ್ನು ಹೆಚ್ಚಿಸಲು ಇಲ್ಲವೇ ತಗ್ಗಿಸಲು ಅನುಕೂಲವಾಗುವುದು. ಇದು ಭಾರತದಾದ್ಯಂತ ಸೀಮಿತ ಸಂಪನ್ಮೂಲಗಳನ್ನು ಪಡೆದಿರುವ ರೈತರಿಗೆ ಅಗಣಿತ ಮಹತ್ವದ್ದಾಗಿದೆ. ಪ್ಯಾರಾ 7 ರೋಗ ಮತ್ತು ಇತರ ಕಾರಣಗಳಿಂದ ಕೆಲವು ಎತ್ತುಗಳು ಸತ್ತು ಹೋದರೆ ರೈತರಿಗೆ ತಾನು ಮೊದಲು ಹೊಂದಿದ ಗ್ರಾಮದ ಭೂಮಿಯನ್ನು ಲಾಭದಾಯಕವಾಗಿ ಉಳುವುದು ಸಾಧ್ಯವಾಗುವುದಿಲ್ಲ ಮತ್ತು ಅಂಥ ಹಾನಿ ಸಂಭವಿಸಿದಾಗ ಅವನ ಜಮೀನನ್ನು ಕುಗ್ಗಿಸುವ ಅನುಕೂಲವಿಲ್ಲದೆ ಹೋದರೆ ಅನತಿ ಕಾಲದಲ್ಲಿ ಅವನ ವಿನಾಶವಾಗುವುದು ಖಚಿತ. ಈ ತೀರ್ಮಾನದ ಬೆಳಕಿನಲ್ಲಿ ನಿರ್ಣಯಿಸುವುದಾದರೆ ಹಿಡುವಳಿಗಳ ಗಾತ್ರವನ್ನು ಕ್ರಮಪಡಿಸುವ ಸೂಚನೆ ತಪ್ಪು ಗ್ರಹಿಕೆಯದಾಗಿದ್ದು ವ್ಯರ್ಥವೆಂದು ತೋರುತ್ತದೆ. ಏಕೆಂದರೆ ಪ್ರೊಫೆಸರ್ ರಿಚರ್ಡ್ ಟಿ. ಲೀ ಹೇಳುವಂತೆ ಈ ಪ್ರಶ್ನೆಗೆ ಜಮೀನಿನ ಗಾತ್ರ ಎಷ್ಟಿರಬೇಕೆಂಬ ಪ್ರಶ್ನೆಗೆ ಸರಳವಾದ ಉತ್ತರ ಕೊಡಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಿದೆ. ಬಹುಶಃ ಭೂಮಿಯ ಬೆಲೆ ಅಥವಾ ಅದು ತರಬಹುದಾದಂಥ ಬಾಡಿಗೆ ಅತ್ಯಂತ ಮಹತ್ವದ ಅಂಶವಾಗಿದೆ. ಬಾಡಿಗೆಯೂ ಅಲ್ಲದೆ ತಾನು ಹೊಂದಿರುವ ಬಂಡವಾಳದ ಮೊತ್ತ, ತಾನು ಪರಿಣಿತಿ ಹೊಂದಿರುವ ಉಳುಮೆಯ ವಿಧಾನ, ತಾನು ಪಡೆಯಬಹುದಾದ ಕಾರ್ಮಿಕರ ಕೆಲಸದ ಗುಣಮಟ್ಟ, ಮಾರುಕಟ್ಟೆಯ ಸಾಮೀಪ್ಯ ಮತ್ತು ಸಾಗಾಣಿಕೆಯ ಸೌಲಭ್ಯ ಈ ಎಲ್ಲ ಅಂಶಗಳನ್ನು ರೈತನು ತಾನು ಎಷ್ಟು ದೊಡ್ಡ ಜಮೀನನ್ನು ನಿರ್ವಹಿಸಬಲ್ಲ ಮತ್ತು ಎಷ್ಟರ ಮಟ್ಟಿಗೆ ಅದರಲ್ಲಿ ಕೃಷಿ ಮಾಡಬಲ್ಲ ಎಂದು ನಿರ್ಧರಿಸುವಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕಾದ ವಿಚಾರಗಳಾಗಿವೆ. ಇದು ಪ್ರಾಥಮಿಕವಾಗಿ ವ್ಯಕ್ತಿಯು ತಾನೇ ನಿರ್ಣಯಿಸಬೇಕಾದ ಖಾಸಗಿ ಲಾಭದ ಪ್ರಶ್ನೆಯಾಗಿದೆ. ಆದರೆ ವಾಣಿಜ್ಯಶಾಸ್ತ್ರದ ಅತ್ಯಂತ ಕಠಿಣ ಶಾಖೆ ಎನಿಸಿದ ಜಮೀನಿನ ಲೆಕ್ಕಾಚಾರ ಶಾಸ್ತ್ರವನ್ನು ಬೆಳೆಸುವುದರಲ್ಲಿ ಮತ್ತು ರೈತನನ್ನು ಬೆಲೆಗಳು, ಕೂಲಿ ಮತ್ತು ಸಾಗಾಣಿಕೆಯ ಖರ್ಚಿನಲ್ಲಾಗುವ ಬದಲಾವಣೆಗಳಿಗೆ ಚೈತನ್ಯಪೂರ್ಣನಾಗಿದ್ದು ತನ್ನ ಕೃಷಿ ಸಂಸ್ಥೆ ಅದಕ್ಕೆ ಹೊಂದಿಕೊಳ್ಳುವಂತೆ ಶಾಸಕರು ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಸಹಾಯ ಮಾಡಬೇಕು. ಪ್ರೊಫೆಸರ್ ಎಲೆ ಅವರು ಚೆನ್ನಾಗಿ ಪರಿಶೀಲನೆ ಮಾಡಿ ನೀಡಿದ ಅಭಿಪ್ರಾಯದಿಂದ ಒಂದು ಹಿಡುವಳಿಯ ಗಾತ್ರವನ್ನು ನಿಗದಿಗೊಳಿಸಲು ಸಾಹಸ ಮಾಡುವವರಿಗೆ ತಮ್ಮಲ್ಲಿ ಸದ್ಭಾವನೆ ಇದ್ದಾಗ್ಯೂ ಅವರ ಪರಾರ್ಥಕ ಉದ್ದೇಶಗಳು ವಿನಾಶಕಾರಿಯಾಗುತ್ತವೆ ಎಂದು ಮನವರಿಕೆಯಾಗುತ್ತದೆ. ಏಕೆಂದರೆ ರೈತನ ಹೊರತು ಇನ್ನಾರೂ ಹಿಡುವಳಿಯ ಗಾತ್ರವನ್ನು ನಿರ್ಣಯಿಸಲಾರರು ಎಂಬ ಸತ್ಯ ಸ್ಪಷ್ಟವಾಗಿದೆ. ಹಿಡುವಳಿಗಳ ಗಾತ್ರ ಕಾಲಕಾಲಕ್ಕೆ ವ್ಯತ್ಯಾಸವಾಗುವುದೆಂಬುದನ್ನು ಅವರು ಅರಿತುಕೊಳ್ಳುವುದು ಒಳ್ಳೆಯದು. ತನ್ನ ಸಾಧನಗಳಲ್ಲುಂಟಾದ ವ್ಯತ್ಯಾಸಗಳಿಗನುಗುಣವಾಗಿ ಅವನು ತನ್ನ ಜಮೀನಿನ ಗಾತ್ರವನ್ನು ಹೊಂದಿಸಿಕೊಳ್ಳಬೇಕಾಗುತ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ಅವನು ಸಣ್ಣ ಹಿಡುವಳಿಯನ್ನು ಹೊಂದಬಯಸುತ್ತಾನೆ, ಇನ್ನೊಂದು ಸಂದರ್ಭದಲ್ಲಿ ಅವನು ದೊಡ್ಡ ಹಿಡುವಳಿಯ ಪರವಾಗಿ ನಿರ್ಣಯಿಸುತ್ತಾನೆ. ಆದ್ದರಿಂದ ಲಾಭದಾಯಕ ಉತ್ಪಾದನೆಯ ವಿಷಯದಲ್ಲಿ ವ್ಯತ್ಯಾಸಗಳೊಂದಿಗೆ ಬದಲಾಗುವ ಸೌಲಭ್ಯವಿರಬೇಕಾಗಿರುವುದರಿಂದ ಹಿಡುವಳಿಯ ಗಾತ್ರವನ್ನು ಕಾನೂನಿನನ್ವಯ ಗೊತ್ತುಪಡಿಸುವವನು ಬುದ್ಧಿವಂತ ಅರ್ಥಶಾಸ್ತ್ರಜ್ಞನೆನಿಸಿಕೊಳ್ಳಲಾರ. ಹಿಡುವಳಿಯ ಗಾತ್ರವನ್ನು ಗೊತ್ತುಪಡಿಸುವುದೆಂದರೆ ಅವನು ಅದನ್ನು ದೊಡ್ಡ ಹಿಡುವಳಿಯನ್ನಾಗಿ ಮಾಡಬಹುದೇ ಹೊರತು ಲಾಭದಾಯಕ ಹಿಡುವಳಿಯನ್ನಲ್ಲ. ಏಕೆಂದರೆ ಲಾಭದಾಯಕ ಹಿಡುವಳಿ ಕೇವಲ ಭೂಮಿ ಗಾತ್ರದ ವಿಷಯವಲ್ಲ, ಅದು ಒಂದು ಜಮೀನನ್ನು ಪರಿಣಾಮಕಾರಿಯಾಗುವಂತೆ ಉಳಲು
ಅವಶ್ಯವಾದ ಸಾಧನಗಳ ಹೊಂದಾಣಿಕೆಯ ವಿಷಯವೂ ಆಗಿದೆ. ಡಾ. ಅಂಬೇಡ್ಕರ್ ಅವರು ತಮ್ಮ PhD ಪದವಿಯ ಅಧ್ಯಯನಕ್ಕೆ ಆಯ್ದುಕೊಂಡ ವಿಷಯ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ್ದಾಗಿತ್ತು. ಈ ಲೇಖನವು ದೇಶದ ಕೃಷಿ ಅರ್ಥನೀತಿಯ ಸಮಸ್ಯೆಗಳ ಮೇಲೆ ಅವರು ಬರೆದ ಅನೇಕ ಲೇಖನಗಳಲ್ಲಿ ಒಂದಾಗಿದೆ. ಕೃಷಿ ಉತ್ಪಾದನೆಯ ಸಂಬಂಧವಾದ ಕೃಷಿ ಅರ್ಥನೀತಿಯ ಹಲವು ಸಮಸ್ಯೆಗಳಲ್ಲಿ ಡಾ. ಅಂಬೇಡ್ಕರ್ ಅವರು ಕೃಷಿ ಉತ್ಪಾದಕತೆಯ ಮೇಲೆ ಪ್ರಭಾವ ಬೀರುವ ಹಿಡುವಳಿಗಳ ಗಾತ್ರದ ವಿಷಯವನ್ನು ಆಯ್ದುಕೊಂಡರು. ಡಾ. ಅಂಬೇಡ್ಕರ್ ಅವರು ತಮ್ಮ ಲೇಖನದಲ್ಲಿ ಭಾರತದ ಭೂ ಹಿಡುವಳಿಗಳು ಗಾತ್ರದಲ್ಲಿ ಚಿಕ್ಕವಾಗಿರುವುದು ಅಲ್ಲದೆ ಅವು ಚದುರಿ ಹೋಗಿವೆ ಎಂದು ಹೇಳುತ್ತಾ, ಅವರು ಯಾವುದನ್ನು ಒಂದು ಉದ್ದಿಮೆ ಎಂದು ಕರೆದಿದ್ದಾರೋ ಆ ಭಾರತೀಯ ಕೃಷಿ ಉದ್ದಿಮೆಯು ಈ ಲಕ್ಷಣ ಕೃಷಿ ಕ್ಷೇತ್ರದಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಎಂದಿದ್ದಾರೆ. ಈ ಹಿಡುವಳಿಗಳ ಸಮಸ್ಯೆ ಎರಡು ವಿಧಗಳಾದವು. ಒಂದು, ಈ ಹಿಡುವಳಿಗಳನ್ನು ಹೇಗೆ ಒಟ್ಟುಗೂಡಿಸುವುದು ಮತ್ತು ಎರಡು, ಒಟ್ಟುಗೂಡಿಸಿದ ನಂತರ ಅವುಗಳನ್ನು ಯಾವ ರೀತಿ ಶಾಶ್ವತಗೊಳಿಸಬೇಕು. ಭಾರತದಲ್ಲಿ ಮರಣ ಹೊಂದಿದವರ ವಾರಸುದಾರರು ಒಟ್ಟು ಹಿಡುವಳಿಗಳನ್ನು ತಮ್ಮೊಳಗೆ ಹಂಚಿಕೊಳ್ಳುವುದರ ಬದಲು ಸರ್ವೆ ನಂಬರಿನಲ್ಲಿ ಪಾಲು ಬಯಸುತ್ತಾರೆ. ಇದು ಒಕ್ಕಲುತನದಲ್ಲಿ ಅದಕ್ಷತೆಗೆಡೆ ಮಾಡಿದೆ ಅಲ್ಲದೆ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿದೆ. ಡಾ. ಅಂಬೇಡ್ಕರ್ ಅವರು ಭೂಮಿಯನ್ನು ಒಟ್ಟುಗೂಡಿಸುವ ವಿಧಾನಗಳನ್ನು ಪರಿಶೀಲಿಸಿದ್ದಾರೆ. ಉದಾಹರಣೆಗೆ, ಭೂಪಟ್ಟಿಯ ಪುನರ್ನಿರ್ಮಾಣ, ಛಿದ್ರವಾದ ಭೂಮಿ ಹಕ್ಕನ್ನು ಸಂಲಗ್ನ ಹಿಡುವಳಿದಾರನಿಗೆ ಮಾರುವಂತೆ ನಿರ್ಬಂಧ ಹಾಕುವುದು ಮತ್ತು ಇತರರಿಗೆ ಅವಕಾಶ ಕೊಡುವ ಮೊದಲೇ ತಾನು ಭೂಮಿಯನ್ನು ಕೊಂಡುಕೊಳ್ಳುವ ಹಕ್ಕು. ಈ ಸಂದರ್ಭದಲ್ಲಿ ಡಾ. ಅಂಬೇಡ್ಕರ್ ಅವರು ಬರೋಡಾ ಸಮಿತಿ ವರದಿ ಮತ್ತು ಪ್ರೊಫೆಸರ್ ಜೇವನ್ಸ್ ಹಾಗೂ ಮಿಸ್ಟರ್ ಕೀಟಿಂಗ್ ಅವರ ಸೂಚನೆಗಳನ್ನು ಪರಿಶೀಲಿಸಿದ್ದಾರೆ. ಭೂಕ್ರೋಢೀಕರಣದ ಮೂಲಕ ಚದುರಿರುವ ಹಿಡುವಳಿಗಳ ಅನಿಷ್ಟವನ್ನು ನಿವಾರಿಸಬಹುದು, ಆದರೆ ಕ್ರೋಢೀಕೃತ ಹಿಡುವಳಿಗಳು ಆರ್ಥಿಕವಾಗಿ ಲಾಭದಾಯಕವಾಗದ ಹೊರತು ಸಣ್ಣ ಹಿಡುವಳಿಗಳ ಅನಿಷ್ಟಕಾರಕ ಪರಿಣಾಮಗಳ ನಿವಾರಣೆಯಾಗುವುದಿಲ್ಲ ಎಂದು ಹೇಳಿದ್ದಾರೆ. ಲಾಭದಾಯಕ ಹಿಡುವಳಿಗಳ ನಿಯಮಗಳನ್ನು ಚರ್ಚಿಸುತ್ತಾ ಡಾ. ಅಂಬೇಡ್ಕರ್ ಅವರು ಹೀಗೆ ಹೇಳುತ್ತಾರೆ: ಕೇವಲ ಭೂಮಿಯ ಗಾತ್ರ ಆರ್ಥಿಕ ಮೂಲಾರ್ಥರಹಿತವೆನಿಸುವುದು. ಉತ್ಪಾದನೆಯ ಇತರ ಅಂಶಗಳ ಸರಿಯಾದ ಅಥವಾ ತಪ್ಪು ಪ್ರಮಾಣ ಭೂಮಿ ಲಾಭದಾಯಕವೋ ಅಥವಾ ಅಲ್ಲವೋ ಎಂಬುದನ್ನು ನಿರ್ಣಯಿಸುತ್ತವೆ. ಆದ್ದರಿಂದ ಹಿಡುವಳಿಯಲ್ಲಿರುವ ಚಿಕ್ಕ ಜಮೀನು ಹಾಗೆಯೇ ದೊಡ್ಡ ಜಮೀನು ಲಾಭದಾಯಕವಾಗಬಹುದು. ಅಂಕಿಅಂಶಗಳ ಸುದೀರ್ಘ ಪರಿಶೀಲನೆಯ ನಂತರ ಅವರು ಪ್ರಸ್ತುತ ಹಿಡುವಳಿಗಳು ಲಾಭದಾಯಕವಾಗಿಲ್ಲ ಎಂದರೆ ಅವು ಚಿಕ್ಕ ಗಾತ್ರದವು ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ಉತ್ಪಾದನೆಯ ಇತರ ಅಂಶಗಳ ಅಭಾವದಿಂದಾಗಿ ಅವು ಅತಿ ದೊಡ್ಡ ಗಾತ್ರದವುಗಳೆನಿಸಿವೆ ಎಂಬ ಕಾರಣಕ್ಕಾಗಿ ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ. ಆದ್ದರಿಂದ ಹಿಡುವಳಿಯ ಗಾತ್ರವನ್ನು ವಿಸ್ತರಿಸುವ ಬದಲು ಬಂಡವಾಳ ಮತ್ತು ಮೂಲ ಸರಕು ಸಾಧನಗಳ ಹೆಚ್ಚಳವಾಗಬೇಕೆಂದು ಅವರು ಸಲಹೆ ಮಾಡಿದ್ದಾರೆ. ಧನ್ಯವಾದಗಳು.